ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೀಸನ್ ಓಪನರ್ RCB ವರ್ಸಸ್ SRH ಚಿಂದಿ ಮ್ಯಾಚ್. ಮಾತ್ರ ಓಪನಿಂಗ್ ಮ್ಯಾಚ್ ನಮ್ಮ RCB ಹುಡುಗರು ಡಾಮಿನೇಟ್ ಮಾಡಿದಂತೂ ನೆಕ್ಸ್ಟ್ ಲೆವೆಲ್. ಅದು ಚಿನ್ನಸ್ವಾಮಿಯಲ್ಲಿ ನಮಗೆ ವಿನ್ ಪರ್ಸೆಂಟೇಜ್ ಇರೋದು ತುಂಬ ಆಲ್ಮೋಸ್ಟ್ 50%ಗಿಂತ ಕಮ್ಮಿ ಇದೆ ಆ್ಯಕ್ಚುಲಿ ಚಿನ್ನಸ್ವಾಮಿಯಲ್ಲಿ. ಬಟ್ ಈ ಇಯರ್ ಅದನ್ನು ಡಾಮಿನೇಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಅನಿಸ್ತಿದೆ ನನಗೆ ಯಾಕೋ. ಬಟ್ ಆಲ್ಮೋಸ್ಟ್ ಎಲ್ಲ ಮ್ಯಾಚ್ ನೋಡಿದ್ರೆ ಒನ್ ಸೈಡೆಡ್ ಇದೆ. ಅದು ಎಲ್ಲನೂ ಹೋಮ್ ಗ್ರೌಂಡಲ್ಲಿ ಹೋಮ್ ಟೀಮ್ಗಳೇ ಮ್ಯಾಚ್ ವಿನ್ ಆಗ್ತಿರೋದು ಇಲ್ಲಿವರೆಗೂ. ಬಟ್ ಫಸ್ಟ್ ಮ್ಯಾಚ್ ಆಲ್ರೆಡಿ ಪಂಜಾಬ್ ವರ್ಸಸ್ GT ವಿಡಿಯೋ ಬಂದಿದೆ ಇವತ್ತು. ಸೊ ಈ 4 ಮ್ಯಾಚ್ನು ಕ್ಲಿಯರ್ ಮಾಡಿಬಿಟ್ಟು ಮುಗಿಸ್ಬಿಟ್ಟು ಆಮೇಲೆ ಅಪ್ ಟು ಡೇಟ್ ಯಾವಾಗಲೂ ಆನ್ ಟೈಮ್ ಇರೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಇನ್ನೂ ಬೆಟರ್ ಆಗಿ ಕಂಟೆಂಟ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ವಿಡಿಯೋಗೆ ಹೋಗೋಣ. ನಮ್ಮ ಹೈಲೈಟ್ಸ್ ಹೇಳ್ಬಿಡ್ತೀನಿ ಫಸ್ಟು. ಫಿಲ್ ಸಾಲ್ಟ್ 3 ಸೂಪರ್ ಕ್ಯಾಚಸ್ಸು ಅಲಾಂಗ್ ವಿತ್ ದೇವದತ್ ಪಡಿಕಲ್ಲು. ಅವರು ಒಳ್ಳೆ ಕ್ಯಾಚ್ ಹಿಡಿದ್ರು. ವಿರಾಟ್ ಕೊಹ್ಲಿ ಒಂದು ಕ್ಯಾಚ್ ಮಿಸ್ ಮಾಡಿದ್ರು. ಅದಾದಮೇಲೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ವಿರಾಟ್ ಕೊಹ್ಲಿ ಬ್ಯಾಟಿಂಗು ಒಂದು ಸ್ಟ್ರೈಟ್ ಡ್ರೈವ್ ಹೊಡಿತಾರೆ ಬೌಲರ್ ತಲೆ ಮೇಲೆ. ಶಾರ್ಟ್ ಆಫ್ ದಿ ಡೇ ಅವತ್ತು, ಶಾರ್ಟ್ ಆಫ್ ದಿ ಡಿಕೆಟ್ ಅಂತ ಹೇಳಲ್ಲ, ಶಾರ್ಟ್ ಆಫ್ ದಿ ಡೇ. ಆಲ್ರೆಡಿ ಅದನ್ನ 2016 ಒಂದ್ಸರಿ ಹೊಡೆದಿದ್ರು ಸೇಮ್ SRH ಮೇಲೆ ಅನಿಸುತ್ತೆ. ಬಟ್ ನಮ್ಮ ಕನ್ನಡಿಗ ದೇವದತ್ ಪಡಿಕಲ್ ಆಡಿದ್ದು ಇಂಪ್ಯಾಕ್ಟ್ ಮಾಡಿದ್ದು ಮಾತ್ರ ನೆಕ್ಸ್ಟ್ ಲೆವೆಲ್. ಅದಾದಮೇಲೆ ರಜತ್ ಪಟಿದಾರ್ ಬಂದರು. ಅವರು 12 ಬಾಲ್ಗೆ 30 ಚಿಲ್ಲರೆ ನೋಡಿದ್ರು. ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಆಟ ಮಾತ್ರ ಸಖತ್ತಾಗಿ ಆಡಿದ್ರು. ಸೊ ಫುಲ್ ರಿವ್ಯೂಗೆ ಬಂದ್ಬಿಡೋಣ. ಮ್ಯಾಚು ಟಾಸ್ ಗೆದ್ದಿದ್ದು RCB. ರಜತ್ ಪಟಿದಾರ್ ಹೇಳಿದ್ರು ನಾವು ಬೌಲ್ ಮಾಡ್ತೀವಿ ಅಂತ. ಫಸ್ಟ್ ಬ್ಯಾಟಿಂಗ್ ಆಡಿದ್ದು ನಮ್ಮ ಪಕ್ಕ ನೆರೆ ರಾಜ್ಯದವರು SRH ಏನಿದ್ದಾರೆ ಅವರು, ಯಾರು ಸಾರಿ ಅಭಿಷೇಕ್ ಶರ್ಮಾ ಮತ್ತು ಅವ್ರ ಹೆಸರು ನೆನಪು ಬಿಡ್ತಿಲ್ಲ. ಅಭಿಷೇಕ್ ಶರ್ಮಾ, ಆಮೇಲೆ ಅವ ಹೆಸರೇ ಬರ್ತಾರೆ, ಹೆಸರಿಗೆ ಆಗಲ್ಲ, ಸರಿ ಆಮೇಲೆ ಹೇಳ್ತೀನಿ. ಅಭಿಷೇಕ್ ಶರ್ಮಾ ಮತ್ತು ಟ್ರಾವಿಸ್ ಹೆಡ್, ಸಾರಿ ಹೆಸರೇ ನೆನಪಲ್ಲ ಸಡನ್ನಾಗಿ. ಅಭಿಷೇಕ್ ಶರ್ಮಾ ಮತ್ತು ಟ್ರಾವಿಸ್ ಹೆಡ್ ಅವ್ರದ್ದು ಆ್ಯಕ್ಚುಲಿ ನೀವು ಯಾವುದೇ ಅವ್ರದ್ದು ಹೈಯೆಸ್ಟ್ ಸ್ಕೋರ್ ಗೇಮ್ಸ್ ನೋಡಿ SRHದು, ಅವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಪವರ್ ಪ್ಲೇ ಆಗಿ 10 ಓವರ್ಸ್ವರೆಗೂ ಆಡಿದ್ರೆ ಅವ್ರು ಮ್ಯಾಚ್ ವಿನ್ ಆಗ್ತಾರೆ. ಅದುವರೆಗೂ ಅವರಿಬ್ಬರಲ್ಲಿ ಇಬ್ಬರು ಔಟ್ ಆದ್ರು ಅಂದರೆ ಆ ಮ್ಯಾಚ್ ಸೋತ್ರು ಅಂತಲೇ ಅರ್ಥ. ನೀವು ಹಿಸ್ಟ್ರಿ ತೆಗೆದು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಮೊನ್ನೆ ಯಾವುದೋ ಪ್ರೆಸ್ ಕಾನ್ಫರೆನ್ಸಲ್ಲ ಮತ್ತು ಏನೋ ಫ್ಯಾನ್ಸ್ ಮೀಟಲ್ಲೋ ಏನೋ ಹೇಳಿದ್ರು, ಅಭಿಷೇಕ್ ಶರ್ಮಾ ಹೇಳ್ತಿದ್ರು ಟ್ರಾವಿಸ್ ಹೆಡ್ಗೆ RCB ಮೇಲೆ ಆಡೋದು ತುಂಬ ಇಷ್ಟ ಅಂತ. ಬಟ್ ಅದೆಲ್ಲ ಒಳ್ಳೆ ಮೀಮ್ಸ್ ಎಲ್ಲ ಓಡಾಡ್ತಿದ್ವು, ಸಗದಾಗಿದೆ. ಬಟ್ ನನಗೆ ಮೀಮ್ಸ್ ರಿಯಾಕ್ಷನ್ ಎಲ್ಲ ಮಾಡೋಕ್ಕೆ ಇಷ್ಟ. ಬಟ್ ಅದು ಹೆಂಗೆ ಮಾಡೋದು ಗೊತ್ತಾಗ್ತಿಲ್ಲ, ಕಲ್ತ್ಬಿಟ್ಟು ಅದು ಮಾಡ್ತೀನಿ, ಸಗದಾಗಿರುತ್ತೆ ಮೀಮ್ ರಿಯಾಕ್ಷನ್ಸು. ಸೊ ಟ್ರಾವಿಸ್ ಹೆಡ್ ಬೇಗ ಔಟ್ ಆಗಿಬಿಡ್ತಾರೆ. ಅಭಿಷೇಕ್ ಶರ್ಮಾನ ಸಕ್ಕದಾಗಿ ಪ್ಲ್ಯಾನ್ ಮಾಡಿ ಔಟ್ ಎತ್ತಾರೆ ಫಸ್ಟ್. ಮತ್ತು ಇನ್ನೊಂದು ಜೇಕಬ್ ಡಫಿ ಬಗ್ಗೆ ಮಾತಾಡಬೇಕು ಹೈಲೈಟ್ಸಲ್ಲಿ. ಎಂಥ ಇಂಪ್ಯಾಕ್ಟ್ ಮಾಡ್ತಾರೆ. ಅವ್ರಿಗೆ ವರ್ಲ್ಡ್ ಕಪ್ ಚೆನ್ನಾಗಾಗಲಿಲ್ಲ, ಅದಕ್ಕಿಂತ ಮುಂಚೆ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಸೀರೀಸ್ ಚೆನ್ನಾಗಾಗಿಲ್ಲ, ಸರಿಯಾಗಿ ಹೊಡ್ಸ್ಕೊತಾರೆ. ನಾನು ಏನಪ್ಪ ಹೊಗೆನಾ ಏಸಲ್ವುಡ್ ಇಲ್ಲದೆ ಹೆಂಗೆ ಅಂತ ಅಂದ್ಕೊಂಡಿದ್ದೆ, ಸೀರಿಯಸ್ಲಿ ಅಂದ್ಕೊಂಡಿದ್ದೆ. ನಾನು ಅಲ್ಲ, ನಂತರನೇ ತುಂಬ ಜನ ಅಂದ್ಕೊಂಡಿರ್ತಾರೆ ಡಫಿ ಬೌಲಿಂಗ್ ನೋಡಿ. ಬಟ್ ಡಫಿ ಬಂದಿದ್ದ ತಕ್ಷಣ ಇಂಪ್ಯಾಕ್ಟ್ ಮಾಡಿದ್ರು. ಆಲ್ಮೋಸ್ಟ್ 4 ಓವರ್ ಹಾಕ್ಸ್ಬಿಟ್ಟು ಅವ್ರನ್ನ ಕಳಿಸ್ಬಿಟ್ರು. ಇಂಪ್ಯಾಕ್ಟ್ ಪ್ಲೇಯರ್ ಬಂದ್ಬಿಟ್ರು. ದೇವದತ್ ಪಡಿಕಲ್ ಬಂದು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಫೀಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಒಳ್ಳೆ ಫೀಲ್ಡರ್ ಅಂತೇಳಿ. ಬಟ್ SRH ಅವ್ರ ಬ್ಯಾಟ್ಸ್ಮನ್ನ ಮೆಚ್ಕೋಬೇಕಾಗಿ. ಯಾಕಂದರೆ ಮೂರು ಡೌನ್ ಇದ್ದಾಗ ನಿತೀಶ್ ಕುಮಾರ್ ರೆಡ್ಡಿ ಚೆನ್ನಾಗಿ ಆಡಿಲ್ಲ. ಬಟ್ ಅವ್ರ ಕ್ಯಾಪ್ಟನ್ ನಿಶಾನ್ ಕಿಶನ್ ಫಸ್ಟ್ ಸೀಸನ್ ಏನು ಕ್ಯಾಪ್ಟನ್ಸಿ ಮಾಡಿದ, ಅವ್ರು ಆಲ್ರೆಡಿ ಜಾರ್ಖಂಡ್ಗೆ ಕ್ಯಾಪ್ಟನ್ಸಿ ಮಾಡಿ ಕಪ್ಪು ಗೆದ್ದು ಬಂದಿದ್ದಾರೆ ಸೈಯದ್ ಮುಸ್ತಕ್ ಅಲಿ ಟ್ರೋಫಿಯಲ್ಲಿ. ಸೊ ಅವ್ರಿಗೇನು ಹೊಸ್ತಲ್ಲ, ಬಟ್ ಒಳ್ಳೆ ಕ್ಯಾಪ್ಟನ್ಸಿನೇ ಅನ್ಬೋದು. ಮೇ ಬಿ ಸ್ವಲ್ಪ ಮಿಸ್ಫೀಲ್ಡ್ ಆಯಿತು, ಇನ್ನೂ ಕೀಪಿಂಗ್ ಇನ್ನೂ ಬೆಟರ್ ಆಗಿ ಮಾಡ್ಬೋದಿತ್ತು ಅವ್ರು ಸೆಕೆಂಡ್ ಇನ್ನಿಂಗ್ಸ್ ಅಂತ ಬಂದಾಗ. ಸೊ ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ಬಟ್ ಅವ್ರದ್ದು ಕ್ಯಾಪ್ಟನ್ಸ್ ನಮ್ಮ ಹತ್ರ ಬ್ರಿಲಿಯಂಟ್, 80+ ಏನೋ ಹೊಡೆದ್ರು. ಅದಾದ್ಮೇಲೆ ಅವ್ರ ಜೊತೆ ಕ್ಲಾಸನ್ ಪಾರ್ಟ್ನರ್ಶಿಪ್ ಚೆನ್ನಾಗಿ ಬಂತು. ಕ್ಲಾಸನ್ದು ನಮ್ಮ ಫಿಲ್ ಸಾಲ್ಟ್ ಏನಿದ್ದಾರೆ ವಿಕೆಟ್ ಕೀಪರು, ನಮ್ಮ RCB ವಿಕೆಟ್ ಕೀಪರ್ಸ್ ಯಾರು ಫೀಲ್ಡಿಂಗ್ ಮಾಡಿದಾಗಲೂ ಅವ್ರನ್ನ ನಾವು AB ಡಿ ವಿಲಿಯರ್ಸ್ ಕಡೆ ಕಂಪೇರ್ ಮಾಡ್ತೀವಿ. ಯಾಕಂದರೆ ಅಷ್ಟು ಇಂಪ್ಯಾಕ್ಟ್ ಮಾಡೋದು AB ಡಿ ವಿಲಿಯರ್ಸ್. 1 ಹ್ಯಾಂಡ್ ಕ್ಯಾಚ್ ಹಿಡಿತಾರೆ SRH ಮೇಲೆ. ಇವರು ಅಷ್ಟೇ 1 ಹ್ಯಾಂಡ್ ಕ್ಯಾಚು ಫ್ಲೈ ಆಗಿ. ಅದಾದಮೇಲೆ ಇನ್ನೊಂದು ಬೌಂಡ್ರಿ ರೋಪಲ್ಲಿ, ಅದು ನಾನು ಮೇ ಬಿ ಇನ್ನೊಂದು 2-3 ಆ್ಯಂಗಲಲ್ಲಿ ನೋಡಿ ಆಮೇಲೆ ಬೇಕಾದ್ರೆ ಕೊಟ್ಟಿದ್ರು ಆಗ್ತಿತ್ತು. ಮೇ ಬಿ ಔಟ್ ಅಂತಲೇ ಅನಿಸ್ತು. ಬಿಕಾಸ್ ಆ ಸ್ಟೇಜಲ್ಲಿ ಕುಷನ್ ಎಲ್ಲೂ ನನಗನ್ಸ್ದಂಗೆ ಶೇಕ್ ಆದಂಗೆ ನನಗೆ ಅನಿಸಿಲ್ಲ. ಔಟ್ ಅಂತಲೇ ಆಬ್ವಿಯಸ್ಲಿ ನಾವು RCB ಪರವಾಗಿ ನಮ್ಗೆ ಹೆಂಗೆ ಸಪೋರ್ಟ್ ಬೇಕು ಹಂಗೆ ಮಾಡ್ಕೋತೀವಿ. ಬಟ್ ಆ್ಯಸ್ ಫೇರ್ ಆಗಿ ನೋಡಿದ್ರು ನನಗೆ ಔಟ್ ಅಂತಲೇ ಅನಿಸ್ತು. ಕ್ಲಾಸನ್ ಅಲ್ಲಿ ಕೇಳ್ತಾ ಇದ್ರು, ಬಟ್ ಒಂದ್ಸರಿ ಆ 3rd ಅಂಪೈರ್ ಕೊಟ್ಟ ಮೇಲೆ ಔಟೇ. ಸೊ ಕ್ಲಾಸನ್ ಹೌದು. ಅದಾದಮೇಲೆ ಅನಿಕೇತ್ ವರ್ಮಾ ಏನಿದ್ದಾರೆ, ಅವ್ರು ಆಡಿದ್ದು ಆ ಕೇಮಿಯೋ ಇಂದನೇ ಅವರು 202ನ ರೀಚ್ ಆಗೋಕ್ಕೆ ಆಗಿದ್ದು. ಮೇ ಬಿ ನಾವು ಇನ್ನೊಂದು ಸ್ವಲ್ಪ ಎಡೋದ್ವಾ ಅಂತ ಅನಿಸ್ತಿದೆ. ಯಾಕಂದರೆ ರೊಮಾರಿಯೋ ಶಫರ್ಡ್ ಸರಿಯಾಗಿ ಓಡಿಸ್ಕೊಂಡ್ರು. ನಮ್ಮದು ಸ್ವಲ್ಪ ಬೌಲಿಂಗ್ ಕನ್ಸರ್ನ್ಸ್ ಇದೆ. ಮೇ ಬಿ ನನಗೆ ಅಭಿನಂದನ್ ಸಿಂಗ್ ಅಷ್ಟು ಇಂಪ್ರೆಸಿವ್ ಅನಿಸಿಲ್ಲ. ಫಸ್ಟ್ ಮ್ಯಾಚ್ಗೆ ಜಡ್ಜ್ ಮಾಡಬಾರ್ದು. ಬಟ್ ಮೇ ಬಿ ನಾನು ಮಂಗೇಶ್ ಯಾದವ್ನ ತರ್ತಾರೆ ಅಂತ ಅಂದ್ಕೊಂಡಿದ್ದೆ, ಅವ್ರನ್ನ ತಂದಿಲ್ಲ, ಅಭಿನಂದನ್ ಸಿಂಗ್ನ ತಂದರು. ನೆಕ್ಸ್ಟ್ ಮ್ಯಾಚಲ್ಲಿ ನೋಡೋಣ. ಯಾಕಂದರೆ ಅಷ್ಟು ಪ್ರಾಮಿಸ್ ತೋರಿಸಿದ್ದಾರೆ ಅಂದಮೇಲೆ ಅಂತ ತೋರಿಸಿದ್ದಾರೆ ಅನಿಸುತ್ತೆ, ಅದಕ್ಕೇ ಟೀಮಲ್ಲಿ ತಂದಿರ್ತಾರೆ, ಇಲ್ಲಾಂದರೆ ಸುಮ್ಮನೆ ತರಲ್ಲ. ಸೊ
ಓವರಾಲ್ ಆಗಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ಆ್ಯಕ್ಚುಲಿ ಇನಿಷಿಯಲಿ 3 ವಿಕೆಟ್ ಬಿದ್ಮೇಲೆ ಅಷ್ಟು ಹೋಗ್ಬಾರ್ದಾಗಿತ್ತು, 180 170 ಈ ರೇಂಜಲ್ಲಿ ಬರಬೇಕಿತ್ತು. ಬಟ್ ಅನಿಕೇತ್ ವರ್ಮನೇ ಡಿಫ್ರೆನ್ಸ್ ಮಾಡಿದ್ದು 200+ ಹೋಗೋಕ್ಕೆ. ಅದಾದಮೇಲೆ ಒಂದು 202 ಹೊಡೆದ್ರು. ಅದಾದಮೇಲೆ ನಮ್ಮದು ಓಪನ್ ಆಗುತ್ತೆ. ಸಾಲ್ಟು ಒಳ್ಳೆ ಫಾರ್ಮಲ್ಲಿಲ್ಲ, T20 ವರ್ಲ್ಡ್ ಕಪ್ ಚೆನ್ನಾಗಿ ಆಗಿಲ್ಲ ಅವ್ರಿಗೆ. ಬಟ್ ಅವರು ಬೇಗ ಔಟ್ ಆಗ್ತಾರೆ. ನಮ್ಮ ಕೊಹ್ಲಿ ಆ್ಯಂಕರ್ ಇನ್ನಿಂಗ್ಸ್ ಆಡ್ತಾರೆ ಸ್ಟಾರ್ಟಿಂಗಲ್ಲಿ. ಬಟ್ ದೇವದತ್ ಪಡಿಕ್ಕಲ್ ಆಡಿತ್ತು ಬಂದಂಗೆ 6ಗಳು 4ಗಳು, ಒಂದು ಮಿಡ್ ವಿಕೆಟ್ ಮೇಲೆ ಏನೋ ಹೊಡಿತಾರೆ ಸ್ಟೋರ್ 1ಗೆ. ಕೊಹ್ಲಿನೂ ಸಹ ಹೇಳ್ತಾರೆ, ಆವಾಗಲೇ ನಾನು ಹೇಳಿದೆ ನಿನ್ನ ಬಾಲ್ ಸಕಾಲಕ್ಕೆ ಸಿಗ್ತಿದೆ, ನೀನು ಹೊಡಿ, ಎಲ್ಲ ಬಾಲು ಹೊಡಿ ಹಂಗೆ ಹಿಂಗೆ ಅಂತ ಹೇಳಿದ್ರು ಅಂತ. ಬಟ್ ಅವ್ರು ಆಡಿದ್ದು ಇಂಪ್ಯಾಕ್ಟ್ ಮಾಡಿದ್ದು ಮಾತ್ರ ಮ್ಯಾಚ್ನೆಲ್ಲೋ ಹಂಗೆ ತೊಗೊಂಡು ಹೋಗ್ಬಿಟ್ರು. ಅದಾದಮೇಲೆ ಅವ್ರು ಔಟ್ ಆಗಿದ ತಕ್ಷಣ ನಂಬರ್ 4ಅಲ್ಲಿ ಬರ್ತಾರೆ ರಜತ್ ಪಟ್ಟಿದಾರು. ಆ ಮೂಮೆಂಟಮ್ನ ಬೀಳ್ದಂಗೆ ನೋಡ್ಕೋತಾರೆ. 12 ಬಾಲಲ್ಲಿ 30 ಚಿಲ್ಲರೆ ನೋಡಿತಾರೆ. ಒಳ್ಳೆ ಇಂಪ್ಯಾಕ್ಟ್ ಇನ್ನಿಂಗ್ಸ್, ಒಳ್ಳೆ ಕೇಮಿಯೋ, ಸಖತ್ತಾಗಿ ಆಡ್ತಾರೆ. ಅದಾದಮೇಲೆ ಕೊಹ್ಲಿ 60+ ರನ್, 68, 39 ಬಾಲ್ಸ್ 68 ರನ್ ಅವ್ರು ಹೊಡಿತಾರೆ. ಅವರು ಆ್ಯಕ್ಚುಲಿ 4ಗಳಿಗಿಂತ 6ಗಳು ಹೊಡೆಯೋದು ಜಾಸ್ತಿ. ಅವರು 6 ಹೊಡೆಯೋದನ್ನು ಪ್ರಾಕ್ಟೀಸ್ ಮಾಡಿ ಬಂದಾಗಿದೆ ಅನಿಸ್ತಿದೆ ನನಗೆ. ಅವರು ಒಂದು ಕ್ಲಾಸನ್ನು ಒಂದು ಕ್ಯಾಚ್ ಮಿಸ್ ಮಾಡ್ತಾರೆ ಕೊಹ್ಲಿದು. ಆಮೇಲೆ ಪೋಸ್ಟ್ ಮ್ಯಾಚಲ್ಲಿ ಹೇಳ್ತಾರೆ ಇಶಾನ್ ಕಿಶನ್ನು, ಈ ಥರ ಚೇಸಿಂಗಲ್ಲಿ ವಿರಾಟ್ ಕೊಹ್ಲಿ ಎಷ್ಟು ಬೇಗ ನಾವು ವಿಕೆಟ್ ತೆಗಿತೀವೋ ಅಷ್ಟು ಒಳ್ಳೆಯದು. ಯಾಕಂದರೆ ಅವ್ರ ಚೇಸ್ನ ಬಿಲ್ಡ್ ಮಾಡ್ತಾರೆ, ಬೇರೆ ಯಾರು ಮಾಡಲ್ಲ ಅಂತ. ಅದು ನಿಜನೇ. ಅವ್ರದ್ದು ಮೈಲಿಗಳು ಸಾಕ್ತಾ ಇದ್ದಾವೆ. ಚೇಸಿಂಗಲ್ಲೇ ಬರೀ 4000 ರನ್ ಹೊಡೆದಿರೋದು. ಅವ್ರು ಹೋಗ್ತಿದ್ರೆ ಮೈಲಿಗಳು ಅವ್ರ ಸಮೇತನೇ, ಅಂದರೆ ಅವ್ರನ್ನ ಪಾಸ್ ಮಾಡ್ಕೊಂಡು ಹೋಗ್ತಿರುತ್ತೆ, ಆ ಥರ ಆಗಿದೆ. ಕೊಹ್ಲಿ ಮಾತ್ರ ಒಳ್ಳೆ, ಅಂದರೆ ಸ್ಟೇಡಿಯಂಗೆ ಹೋಗಿರೋರ್ಗಂತೂ ಪೈಸಾ ವಸೂಲ್ ಅಂತ. ಬಟ್ ಒನ್ ಸೈಡ್ ಆಯಿತು ಅಂತ ಏನು ಥ್ರಿಲ್ಲರ್ ಥರ ನೈಲ್ ಬೈಟಿಂಗ್ ಮ್ಯಾಚ್ ಥರ ಇರಲಿಲ್ಲ. ಬಟ್ ನಮಗೇನು RCB ಫ್ಯಾನ್ಸ್ಗೆ 2 ಪಾಯಿಂಟ್ ಬಂತು, ಒಳ್ಳೆ ಮ್ಯಾಚ್ ಆಡಿದ್ವಿ. 15.2 ಓವರ್ಸಲ್ಲೋ 15.4 ಓವರ್ಸಲ್ಲೂ ಮ್ಯಾಚ್ ಕಂಪ್ಲೀಟ್ ಮಾಡ್ತಾರೆ. ಸೊ ಒಳ್ಳೆ ಹೆಲ್ತಿ ಸ್ಟ್ರೈಕ್ ರೇಟ್, ಒಳ್ಳೆ ರನ್ ರೇಟ್ ಸಿಗುತ್ತೆ. ಅದಾದಮೇಲೆ ಇನ್ನೇನು ಹೇಳಬೇಕು ಮ್ಯಾಚ್ ಬಗ್ಗೆ, ನನಗನ್ಸಿದ್ದು ಇಷ್ಟು ಹೈಲೈಟ್ ಪಾಯಿಂಟ್ಸು. ತುಂಬ ಖುಷಿ ಆಯಿತು. ಫಸ್ಟ್ ಸೀಸನ್ ಓಪನರು ನಾವು ಹೋಮಲ್ಲಿ ಯಾವಾಗಲೂ ಎಡುತ್ತಾ ಇದ್ವಿ, ಹೋಮಲ್ಲಿ ಗೆದ್ದಿದ್ದಂತೂ ಮಸ್ತು ಖುಷಿ ಆಯಿತು. ಇದೇ ಥರ ಕಂಟಿನ್ಯೂ ಮಾಡಲಿ. ರಜತ್ ಪಾಟೀಲ್ ಇನ್ನೂ ನಮ್ಮ ಕಡೆ ಜಿತೇಶ್ ಶರ್ಮಾ ಕ್ಲಿಕ್ ಆಗಲಿಲ್ಲ ಆವತ್ತಿನ ಮ್ಯಾಚಲ್ಲಿ, ಅವರು ಔಟ್ ಆಗಿಬಿಟ್ರು ಬೇಗ. ಟೀಮ್ ಡೇವಿಡ್ ಚೆನ್ನಾಗಿ ಆಡೋದು. ಇನ್ನೂ ನಮ್ಮ ಕಡೆ ಇನ್ನೂ ಇವ್ರು ಬಂದಿಲ್ಲ, ಕೃಣಾಲ್ ಪಾಂಡ್ಯ ಬಂದಿಲ್ಲ, ರೊಮಾರಿಯೋ ಶೆಫರ್ಡ್ ಬಂದಿಲ್ಲ. ನೋಡೋಣ ಏನಾಗುತ್ತೆ ಅಂತ. ಬಟ್ ನೆಕ್ಸ್ಟು ನನಗೆ ಇನ್ನೊಂದು ಏಸಲ್ ಬಿಟ್ಟು ಫಿಟ್ ಆದರೆ ಜೇಕಬ್ ಡಫಿನ ಆಡ್ಸೋಕ್ಕಾಗುತ್ತಾ ಆಗಲ್ವಾ, ಅದೊಂದೇ ಟೆನ್ಷನ್ನು. ಬಟ್ ಸಾಲ್ಟ್ ಆದಷ್ಟು ಬೇಗ ಫಾರ್ಮ್ ಬರ್ತಾರೆ ಅಂತ ಅನಿಸ್ತಿದೆ. ಯಾಕಂದರೆ IPL ಬೇರೆ, ಇಂಟರ್ನ್ಯಾಷನಲ್ ಬೇರೆ, ಇಲ್ಲಿ ಸ್ವಲ್ಪ ಫ್ರೀಡಮ್ ಇದೆ, ಕೊಟ್ಟಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು ಸಾಲ್ಟ್ಗೆ. ಅವ್ರು ಹಿಡ್ದಿದ್ದು ಕ್ಯಾಚ್ ನೋಡಿದ್ರೆ ಹೊರ್ತು ಅವ್ರ ಟೀಮಲ್ಲಿ ಇರಬೇಕು ಅಂತ ಅನ್ಸುತ್ತೆ. ಅಂಥ ಕ್ಯಾಚ್ಗಳು ಹಿಡಿದ್ರು, 3 ಕ್ಯಾಚು. ದೇವದತ್ ಪಡಿಕ್ಕಳು ಸಕಾಲಾಗಿಡಿದ್ರು ಕ್ಯಾಚ್ಗಳು. ಮತ್ತು ರಜತ್ ಪಟ್ಟಿದಾರ್ ಕ್ಯಾಪ್ಟನ್ಸಿ ಸೂಪರ್. ಬಟ್ ಎಲ್ಲೋ ಒಂದು ಕಡೆ ರೊಮಾರಿಯೋ ಶೆಫರ್ಡ್ನ ಹಾಕ್ಸಿದ್ದು ಹೊಡೆತ ತಿಂತ ಅಂತ ಅನಿಸುತ್ತೆ. ಬಟ್ ರೊಮಾರಿಯೋ ಶೆಫರ್ಡು ಅಭಿನಂದನ್, ಅವ್ರು ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರು. ಭುವನೇಶ್ವರ್ ಕುಮಾರ್ ಮಾತ್ರ ಅವ್ರ ಬಗ್ಗೆ ಮಾತಾಡಲ್ಲ ಯಾರೂ. ಒನ್ ಆಫ್ ದಿ ಬೆಸ್ಟ್ ಬೌಲರ್ ಆಫ್ಟರ್ ಬೂಮ್ರಾಗಿಂತನೂ ಒಳ್ಳೆ ಬೌಲರೇ ಅನಿಸುತ್ತೆ. ಯಾಕಂದರೆ ಇವರು ಬೂಮ್ರಾಗಿಂತ ಮುಂಚೆಯಿಂದನೂ ಆಡ್ತಿರೋದು. ಬಟ್ ಇಲ್ಲಿವರೆಗೂ ಅದೇ ಕನ್ಸಿಸ್ಟೆನ್ಸಿ ಮೈಂಟೈನ್ ಮಾಡ್ಕೊಂಡು ಬರ್ತಿದ್ದಾರೆ. ಯಾರೂ ಅವ್ರ ಬಗ್ಗೆ ಮಾತಾಡಲ್ಲ, ಭುವನೇಶ್ವರ್ ಕುಮಾರ್ ಬಗ್ಗೆ, ಲೆಜೆಂಡ್ ಅವರು. ಸೊ ಇದೇ ಥರನೇ ಚೆನ್ನಾಗಿ ಬೌಲಿಂಗ್ ಮಾಡಲಿ. ಜೇಕಬ್ ಡಫಿನೂ ಅಷ್ಟೇ. ಎಲ್ಲರೂ ಅಂದ್ಕೊಂಡಿದ್ರು ಜೇಕಬ್ ಡಫಿನ ಆಡ್ಸಲ್ಲ ಅಂತ. ಬಟ್ ಅವ್ರು ಪಕ್ಕ ಹೇಳಿದರು RCB ಮ್ಯಾನೇಜ್ಮೆಂಟು, ಹೇಸಲ್ವುಡ್ ರೀಪ್ಲೇಸ್ಮೆಂಟ್ ಇವ್ರಿಗೆ ರೀಪ್ಲೇಸ್ಮೆಂಟ್ ಅಂತಲೇ ತಂದಿರೋದು. ಬಟ್ ಅವ್ರನ್ನ ಆಡಿಸ್ತೀವಿ ಅಂತ ಅವ್ರ ಮೇಲೆ ಭರವಸೆ ಇಟ್ಟು ಅವ್ರನ್ನ ಆಡಿಸಿ ಅವ್ರು ಪ್ರೂವ್ ಮಾಡಿದಲ್ಲ. ಹೈಯೆಸ್ಟ್ ಡಾಟ್ ಬಾಲ್ಸ್ ಹಾಕಿರೋದು ಆ ಫಸ್ಟ್ ಮ್ಯಾಚಲ್ಲೇ, ಪ್ಲೇಯರ್ ಆಫ್ ದಿ ಮ್ಯಾಚ್ ವಿನ್ ಆಗಿರೋದು ಬೌಲರು, ಅದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ನೆಕ್ಸ್ಟ್ ಲೆವೆಲ್ಲು. ಚಿಂದಿ ಇದೇ ಥರ ಹೋಗ್ತಿರಲಿ, ಇದೇ ಥರ ಡಾಮಿನೇಟ್ ಮಾಡಲಿ RCB ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೇಟ್ ಆಯ್ತಲ್ಲ, ತುಂಬ ದಿನ ಆಯ್ತಲ್ಲ, ಅದಕ್ಕೆ ಕೆಲವೊಂದೆಲ್ಲ ಹೆಸರುಗಳು ಮತ್ತು ಸ್ಕೋರು ಅಷ್ಟು ಪರ್ಫೆಕ್ಟಾಗಿ ನೆನಪಿಲ್ಲ. ಸೊ ಇನ್ನೂ ಕಮ್ಯುನಿಕೇಷನ್, ಇನ್ನೂ ಮಾತಾಡೋದನ್ನ ಚೆನ್ನಾಗಿ ಇಂಪ್ರೂವ್ ಮಾಡ್ಕೋತೀನಿ. ವಿಡಿಯೋ ನೋಡಿದವರು ಲೈಕ್ ಮಾಡಿ ಪ್ಲೀಸ್ ದಯವಿಟ್ಟು. ಮತ್ತು ವಿಡಿಯೋನ ಶೇರ್ ಮಾಡಿ ಕ್ರಿಕೆಟ್ ಲವರ್ಸ್ ಜೊತೆ, ಕ್ರಿಕೆಟ್ ಫ್ಯಾನ್ಸ್ ಜೊತೆ. ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಶುಭ ದಿನ.